ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕನ್ನಡ ಕಿರುತೆರೆಯ ಇಬ್ಬರು ಮಹಾನ್ ತಾರೆಗಳಾದ ಮೋಕ್ಷಿತಾ ಪೈ ಮತ್ತು ದೀಪಕ್ ಗೌಡ ಅವರ ಬಗ್ಗೆ ಮಾತನಾಡೋಣ. ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಈ ಇಬ್ಬರು ಜನಪ್ರಿಯ ನಟರು ಈಗ ಜಗದಾತ್ರಿ ಎಂಬ ಹೊಸ ಧಾರಾವಾಹಿಯ ಮೂಲಕ ಮೊದಲ ಬಾರಿಗೆ ಒಂದೇ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ನಿಜಕ್ಕೂ ಅಭಿಮಾನಿಗಳಿಗೆ ದೊಡ್ಡ ಹಬ್ಬವೇ ಸರಿ. ಮೊದಲಿಗೆ ಮೋಕ್ಷಿತಾ ಪೈ ಅವರ ಬಗ್ಗೆ ಹೇಳುವುದಾದರೆ, ಇತ್ತೀಚೆಗಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅದ್ಭುತವಾಗಿ ಆಡಿ ಟಾಪ್ 5 ಹಂತವನ್ನು ತಲುಪಿ ಎಲ್ಲರ ಮನ ಗೆದ್ದಿದ್ದಾರೆ. ಝೀ ಕನ್ನಡದ ಸೂಪರ್ ಹಿಟ್ ಪಾರು ಧಾರಾವಾಹಿಯ ಮೂಲಕ ಸತತ 5 ವರ್ಷಗಳ ಕಾಲ ಮನೆಮಗಳಾಗಿ ಗುರುತಿಸಿಕೊಂಡ ಮೋಕ್ಷಿತಾ ನಂತರ ತಮಿಳಿನಲ್ಲೂ ಮಿಂಚಿದ್ದರು. ಇತ್ತೀಚೆಗೆ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಮೂಲಕ ಬೆಳ್ಳಿ ಪರದೆಗೂ ಕಾಲಿಟ್ಟ ಇವರು ಈಗ ಮತ್ತೆ ತವರು ಮನೆ ಝೀ ಕನ್ನಡಕ್ಕೆ ನಾಯಕಿಯಾಗಿ ಮರಳುತ್ತಿದ್ದಾರೆ. ಇನ್ನು ಇವರಿಗೆ ಜೋಡಿಯಾಗಿ ನಟಿಸುತ್ತಿರುವ ದೀಪಕ್ ಗೌಡ ಅವರು ನಮ್ಮನೆ ಯುವರಾಣಿ ಧಾರಾವಾಹಿಯ ಅನಿಕೇತ್ ಪಾತ್ರದ ಮೂಲಕ ಇಡೀ ಕರ್ನಾಟಕದ ಮನಮಾತಾದವರು. 1000ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಮಿಂಚಿದ್ದ ಇವರು ನಂತರ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮೂಲಕ ಗಮನ ಸೆಳೆದಿದ್ದರು. ಈಗ ಜಗದಾತ್ರಿ ಸೀರಿಯಲ್ನಲ್ಲಿ ಮೋಕ್ಷಿತಾ ಪೈ ಅವರೊಂದಿಗೆ ಹೊಸ ಸವಾಲನ್ನು ಎದುರಿಸಲು ಸಜ್ಜಾಗಿದ್ದಾರೆ. ಈ ಜಗದಾತ್ರಿ ಸೀರಿಯಲ್ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು, ಇದೊಂದು ಪ್ರೇಮಕಥೆ ಮತ್ತು ಕೌಟುಂಬಿಕ ಭಾವನೆಗಳ ಸಮ್ಮಿಲನವಾಗಿರಲಿದೆ ಎಂದು ಊಹಿಸಲಾಗಿದೆ. ಮೋಕ್ಷಿತಾ ಅವರ ಗಾಂಭೀರ್ಯದ ನಟನೆ ಮತ್ತು ದೀಪಕ್ ಗೌಡ ಅವರ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ನಡುವಿನ ಕೆಮಿಸ್ಟ್ರಿ ನೋಡಲು ಫ್ಯಾನ್ಸ್ ಈಗಲೇ ಕಾತರದಿಂದ ಕಾಯುತ್ತಿದ್ದಾರೆ. ಶೀಘ್ರದಲ್ಲೇ ಶೂಟಿಂಗ್ ಆರಂಭವಾಗಲಿದ್ದು, ಕಿರುತೆರೆಯಲ್ಲಿ ಈ ಜೋಡಿ ಹೊಸ ದಾಖಲೆ ಬರೆಯುವುದರಲ್ಲಿ ಅನುಮಾನವಿಲ್ಲ. ಹಾಗಾದರೆ ಸ್ನೇಹಿತರೆ, ನಿಮಗೆ ಮೋಕ್ಷಿತಾ ಪೈ ಅವರ ಪಾರು ಪಾತ್ರ ಇಷ್ಟನಾ ಅಥವಾ ದೀಪಕ್ ಗೌಡ ಅವರ ಅನಿಕೇತ್ ಪಾತ್ರ ಇಷ್ಟನಾ? ಈ ಹೊಸ ಜೋಡಿಯನ್ನು ನೋಡಲು ನೀವು ಎಷ್ಟು ಕಾತುರರಾಗಿದ್ದೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ಅಪ್ಡೇಟ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.